ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಒಬ್ರು ಚಿಂತಕರು ಪ್ರಶ್ನೆ ಕೇಳಿದ್ದು, ಕೃಷ್ಣ, ವಿಠ್ಠಲ, ಶ್ರೀನಿವಾಸ, ಜಗನ್ನಾಥ, ಅನಂತಶಯನ ಇವರಲ್ಲಿ ಏನಾದ್ರೂ ಭೇದ ಇದೆಯೋ ಅಥವಾ ಒಬ್ಬನೇನೋ ಅಂತ. ಒಬ್ಬನೇ, ಬೇರೆ ಏನಿಲ್ಲ. ಅವತಾರ ಅಂತ ಪ್ರತ್ಯೇಕವಾಗಿ ಬಿಡಿಸಿ ಹೇಳಿಲ್ಲ. ಕೃಷ್ಣನ ಅವತಾರವನ್ನೇ ಅತ್ಯಂತ ಪುಟ್ಟ ವ್ಯಕ್ತಿಯಾಗಿದ್ದಾಗ ಅವನನ್ನ ವಿಠ್ಠಲ ಅಂತ ಕರೆದ್ರು. ಅವನು ಕೌಪಿನ ಹಾಕೊಂಡು ಕರುಗಳನ್ನ ಓಡಿಸುವ ಹೊತ್ತಿಗೆ ಅವನನ್ನ ಕೃಷ್ಣ ಅಂತ, ಉಡುಪಿಯಲ್ಲಿ ಕಡಗೋಲು ಕೃಷ್ಣ ಅಂತ ನಾವು ಗುರುತಿಸಿದ್ವಿ. ಅವನು ವಿವಾಹ ಆಗಿ ಶ್ರೀಭೂ ಜೊತೆಗೆ ಸುದುರ್ಗ ಈ ರುಕ್ಮಿಣಿ ಮತ್ತು ಸತ್ಯಭಾಮೆಯರ ಜೊತೆಗೆ ಕಂಡಾಗ ಶ್ರೀನಿವಾಸನಾಗಿ ಕಂಡ. ಅವನದ್ದೇ ಇನ್ನೊಂದು ಕಾಡಿನಲ್ಲಿ ಮೇಯಿಸುವಾಗ ಅವರಿಗೆ ಕಂಡ, ಅಂದ್ರೆ ಕಾಡು ಜನರಿಗೆ ಲಭ್ಯವಾದ ಭಗವಂತನ ರೂಪವನ್ನ ಬಲರಾಮ, ಸುಭದ್ರ ಮತ್ತು ಕೃಷ್ಣ ಅನ್ನುವ ಹಿನ್ನೆಲೆಯಲ್ಲಿ ಜಗನ್ನಾಥನನ್ನ ಪೂಜಿಸ್ತಾರೆ. ಅವನೇ ಇಡೀ ಕಾರ್ಯವನ್ನ, ನಾನು ಇಷ್ಟು ಲೋಕದ ಕಾರ್ಯವನ್ನು ಕೂಡ ಅನಾಯಾಸವಾಗಿ ಮಾಡ್ತೇನೆ, ನನಗೆ ಯಾವುದೇ ಟೆನ್ಷನ್ ಇಲ್ಲ, ಅಲ್ಲಿ ಓಡ್ಬೇಕು ಇಲ್ಲಿ ಓಡ್ಬೇಕು ಅಂತಿಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಸದಾ ಯೋಗ ನಿದ್ದೆಯ ಸ್ಥಿತಿಯಲ್ಲಿರುವಂತಹ ಕೃಷ್ಣ ಅನಂತ ಶಯನನಾಗಿ ಕಾಣಿಸಿಕೊಂಡು ಲೋಕವನ್ನ ಈ ಅಕ್ರೂರನಿಗೆ ಕಾಣಿಸಿದ್ದು ಇದೇ ರೂಪದಲ್ಲಿ. ಅಕ್ರೂರ ಯಮುನೆಯ ತಡದಲ್ಲಿ ಮಿಂದು ಜಪ ಮಾಡುವ ಹೊತ್ತಿಗೆ ಅವನಿಗೆ ಅನಂತ ಶಯನದ ರೂಪವನ್ನ ಕಂಡು ಆಶ್ಚರ್ಯ ಪಡ್ತಾನೆ. ಅದು ಕೃಷ್ಣನೇ ಅನಂತ ಶಯನ. ಹಾಗಾಗಿ ಕೃಷ್ಣನ ಅವತಾರದ ಸಮಯ ಬಿಟ್ಟು ಬೇರೆ ಒಂದು ಸಮಯ ಇಲ್ಲ. ಈ ಎಲ್ಲಾ ರೂಪಗಳು ಕೃಷ್ಣನದ್ದೇ, ಎಲ್ಲಾ ರೂಪವೂ ಕೂಡ ಕೃಷ್ಣನಿಗೆ ಸಂಬಂಧಿಸಿದ್ದೆ. ಹಾಗಾಗಿ ಕೃಷ್ಣನ ಮಾತೆ ಹೇಳುವಂತೆ ಮಾನುಷೀಂ ತನುಮಾಶ್ರಿತಂ, ನಮ್ಮ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಉಂಟಾದ ಶರೀರ ಅವನದ್ದಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ನ ಪ್ರತೀಕೆ ನಹಿ ಸಹ. ಬಹಳ ಜನ ಪ್ರಶ್ನೆ, ನಮ್ಮ ಹಾಗೇನೆ ಶರೀರ ಇದೆಯಂತೆ, ನಮ್ಮ ಹಾಗೇನೆ ಹೃದಯ ಇದೆಯಂತೆ, ನಮ್ಮ ಹಾಗೇನೆ ಮೈಯಲ್ಲಿ ರೋಮ ಬೆಳೆಯತ್ತಂತೆ, ನಮ್ಮ ಹಾಗೆ ಅವನು ಏನೇನೋ ತಿಂತಾನಂತೆ ಉಂಟಾನಂತೆ ಅಂತೆಲ್ಲ ಕಥೆಯನ್ನು ಹೇಳ್ತಿರ್ತಾರೆ. ಇದೆಲ್ಲ ಒಂದು ಭಾವುಕತೆಯ ಉದ್ರೇಕಗಳಷ್ಟೇ ಬಿಟ್ರೆ ಶಾಸ್ತ್ರದಲ್ಲಿ ನ ಪ್ರತೀಕೆ ನಹಿ ಸಹ. ಪ್ರತಿಮೆ ಅವನಲ್ಲ. ಪ್ರತಿಮೆಯಲ್ಲಿ ಅವನು ಇರ್ತಾನೆ. ಅವನು ಜ್ಞಾನಾನಂದಮಯವಾದ ಶರೀರ ಉಳ್ಳವನು. ಯಾವತ್ತೂ ಕೂಡ ಚೇತನ ಜಡ ಆಗುದಿಲ್ಲ, ಜಡ ಚೇತನ ಆಗುದಿಲ್ಲ. ದೇವರು ಬಂದು ನಿಂತ ಅವನು ಇಟ್ಟಿಗೆ ಮೇಲೆ ಕಟ್ಟಿಗೆ ಆಗಿ ಬಿಟ್ಟ ಅಂತ ಅನ್ನುವ ರೀತಿಯಲ್ಲಿ ಹೇಳಿದ್ರೆ ಅದರ ಅಭಿಪ್ರಾಯ ಜಡ ಚೇತನ ಆಗುವುದಾಗ್ಲಿ ಚೇತನ ಜಡವಾಗುವುದಾಗ್ಲಿ ಅನ್ನುವ ನಿಯಮ ಏನಿದೆ ಅದು ತೀರಾ ಹಾಸ್ಯಾಸ್ಪದ ಅಂತ ಅನಿಸಿಬಿಡುತ್ತೆ. ಅಂದ್ರೆ ಚೇತನ ಯಾವತ್ತು ಜಡ ಆಗಲ್ಲ, ಜಡ ಯಾವತ್ತು ಚೇತನ ಆಗಲ್ಲ ಅನ್ನೋದು ನನಗೆ ಗೊತ್ತಿರಬೇಕು. ಈ ಹಿನ್ನೆಲೆಯಲ್ಲಿ ಪ್ರತೀಕದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅನ್ನೋದನ್ನು ಶಾಸ್ತ್ರ ಒಪ್ಪುತ್ತೆ. ಅದಕ್ಕೋಸ್ಕರನೇ ಪಂಚಾಮೃತಾದಿ ಅಭಿಷೇಕಗಳನ್ನು ಮಾಡುವಂಥದ್ದು, ಅನೇಕ ರೀತಿಯ ಮರದ ತೊಗಟೆಗಳನ್ನೆಲ್ಲ ಕಷಾಯ ಮಾಡಿ ದೇವರಿಗೆ ಅಭಿಷೇಕ ಮಾಡುವಂತದ್ದೆಲ್ಲ ಬರುತ್ತೆ. ಯಾಕೆ ಅಂದ್ರೆ ಪ್ರತೀಕದಲ್ಲಿ ಭಗವಂತನ ಸನ್ನಿಧಾನ, ಪ್ರಕೃತಿಯಲ್ಲಿರುವ ಎಲ್ಲಾ ಮೂಲೆಗಳಲ್ಲೂ ಅವನ ಕಲೆಗಳನ್ನ ತುಂಬಿಸಿ ಆ ಪ್ರತಿಮೆಯಲ್ಲಿ ದೇವರ ಆರಾಧನೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಹೇಳಿದ್ದಾದ್ರಿಂದಾಗಿ ಶ್ರೀನಿವಾಸನಾಗಲಿ, ವಿಠ್ಠಲನಾಗಲಿ, ಕೃಷ್ಣನಾಗಲಿ ಎಲ್ಲರೂ ಕೂಡ ಭಗವಂತನದ್ದೇ ಬೇರೆ ಬೇರೆ ಸಂದರ್ಭದಲ್ಲಿ ಅಭಿವ್ಯಕ್ತಿಗೊಂಡಂತಹ ರೂಪಗಳು ಅಂತ ಚಿಂತಿಸಬೇಕು ಹೊರತು ಅದು ಪ್ರತ್ಯೇಕ ಒಂದು ಅವತಾರಾದ ಕಾಲ ಅಂತಾಗಲಿ ಅಥವಾ ಅದನ್ನ ವಿಶಿಷ್ಟವಾಗಿ ಒಂದು ಹುಟ್ಟಿದ ಸಮಯ, ಅದಕ್ಕೊಂದು ಕಥೆ, ಅದಕ್ಕೊಂದು ವ್ಯವಸ್ಥೆ ಅಂತ ಶಾಸ್ತ್ರಕಾರರು ಹೇಳಿದ್ದನ್ನು ನಾವು ಕಾಣುವುದಿಲ್ಲ. ಆದ್ರಿಂದಾಗಿ ರೂಪ ಇದೆ, ಆರಾಧನೆ ಇದೆ, ಫಲ ಸಿಗ್ತಾ ಇದೆ, ಭಕ್ತರನ್ನ ಉದ್ಧರಿಸ್ತಾ ಇದೆ, ಆ ಜಾಗದಿಂದ ಅನೇಕ ಧರ್ಮ ಚಟುವಟಿಕೆಗಳು ನಡೀತಾ ಇದೆ. ಇದನ್ನು ನಾವು ಮನ್ನಿಸಿ ಆ ಸನ್ನಿಧಾನವನ್ನ ಭಗವಂತನ ಪ್ರಾರ್ಥನೆಗಾಗಿ ಅಥವಾ ಅಲ್ಲಿ ನಾವು ಬೇಕಿದ್ದನ್ನ ಪಡೆಯುವುದಕ್ಕಾಗಿ ಹೋಗಿ ಶರಣಾಗುವುದು ಖಂಡಿತ ತಪ್ಪಿಲ್ಲ. ಆದ್ರೆ ಅದನ್ನ ಪ್ರತ್ಯೇಕವಾಗಿ ನಡೆಯದೇ ಇದ್ದ ಕಥೆಯ ಮೂಲಕ ಅದನ್ನ ಜೋಡಿಸಿ ಹೇಳಬೇಕಾದ ಅಗತ್ಯ ಅಂತೂ ಕಾಣಿಸುವುದಿಲ್ಲ ಅಂತ ಇಷ್ಟು ತಿಳ್ಕೊಳ್ಬಹುದು. ನಮಸ್ಕಾರ.